ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ ನಾನು. ಈ ಹೃದಯಘಾತ ಆದಂಥ ಸಂದರ್ಭದಲ್ಲಿ ಎಮರ್ಜೆನ್ಸಿ ಅಡ್ಮಿಷನ್ಸಿಗೆ ಬಂದಂಥ ಸಂದರ್ಭದಲ್ಲಿ ಮೊದಲು ₹2,000 ಕಟ್ಟಬೇಕಾಗಿತ್ತು ಅಡ್ವಾನ್ಸ್. ಕೆಲವರು ಆ ತುರ್ತು ಚಿಕಿತ್ಸೆಗೆ ಬಂದಂಥ ಸಂದರ್ಭದಲ್ಲಿ ದುಡ್ಡು ಇಲ್ಲದೆ ಇರ್ಬೋದು, ಅಥವಾ ದುಡ್ಡು ಇದ್ದರೆ ಮನೇಲಿರ್ಬೋದು. ಸೊ ಹೃದಯ ಯಾವತ್ತೂ ವೇಟ್ ಮಾಡಲ್ಲ. ಒಂದು ಸರಿ 1 ನಿಮಿಷದಲ್ಲಿ ಪ್ರಾಣ ಹೋಗುತ್ತೆ, 2 ನಿಮಿಷದಲ್ಲಿ ಪ್ರಾಣ ಹೋಗುತ್ತೆ. ಅದಕ್ಕೆ ನಾನು 2007ನೇ ಇಸ್ವಿನಲ್ಲಿ ಆಡಳಿತ ಮಂಡಳಿನಲ್ಲಿ ಒಂದು ಅನುಮತಿಯನ್ನು ಪಡೆದುಕೊಂಡೆ. ತುರ್ತು ಚಿಕಿತ್ಸೆಗೆ ಬಂದಂಥ ಸಮಯದಲ್ಲಿ ಹಣ ಇರಲಿ ಇಲ್ಲದೆ ಇರಲಿ, ಡಾಕ್ಯುಮೆಂಟ್ಸ್ ಇರಲಿ ಇಲ್ಲದೆ ಇರಲಿ, ಇನ್ಶೂರೆನ್ಸ್ ಇರಲಿ ಇಲ್ಲದೆ ಇರಲಿ, ಅವರಿಗೆ ಮೊದಲು ಚಿಕಿತ್ಸೆ ಕೊಡೋಣ, ನಂತರ ಆಮೇಲೆ ನೋಡೋಣ ಅಂತ. ಅದಕ್ಕಿಂತ ಈ 3 ಘೋಷವಾಕ್ಯವನ್ನು ನಾವು ಹುಟ್ಟಾಕಿದ್ದೀವಿ. 3 ಘೋಷವಾಕ್ಯ. ಯಾವುದು ಮೊದಲು? ಚಿಕಿತ್ಸೆ ಮೊದಲು, ಹಣ ಪಾವತಿ ನಂತರ. ಕಡತಕ್ಕಿಂತ ಪ್ರಾಣಗಳು ಮುಖ್ಯ. 3ನೇದು ಮಾನವೀಯತೆಗೆ ಮೊದಲ ಆದ್ಯತೆ. ಸೊ ಇದನ್ನು ನಾವು ಐ ಹ್ಯಾವ್ ಲಿಟ್ರಲಿ ಫಾಲೋಡ್. ಇವಾಗಲೂ ಕೂಡ ನಾಮಫಲಕ ಹಾಕಿದ್ದೇವೆ. ಬೆಂಗಳೂರು ಜಯದೇವದಲ್ಲೂ ಹಾಕಿದ್ದೇವೆ, ಮೈಸೂರು ಜಯದೇವದಲ್ಲೂ ಹಾಕಿದ್ದೇವೆ, ಕಲಬುರಗಿ ಜಯದೇವದಲ್ಲೂ ಹಾಕಿದ್ದೇವೆ, ESI ಜಯದೇವದಲ್ಲೂ ಹಾಕಿದ್ದೇವೆ, KC ಜನರಲ್ ಜಯದೇವದಲ್ಲೂ ಹಾಕಿದ್ದೇವೆ. ನನ್ನ ಆಸೆ ಇದು, ನಮ್ಮ ಈ ಪರಿಕಲ್ಪನೆ ಏನಿದೆ ಇದು ನಿರಂತರವಾಗಿ ಮುಂದುವರಿಬೇಕು. ಯಾಕೆಂದರೆ ನಾವೇ ಒಂದೇ ಕಡೆ ಕೆಲಸ ಮಾಡಲಿಕ್ಕಾಗೋದಿಲ್ಲ. ಬಟ್ ಈ ತತ್ವ ಮತ್ತು ಸಿದ್ಧಾಂತ ಏನಿದೆ ಅದು ಮುಂದುವರಿಬೇಕಾಗಿದೆ. 2ನೇದು ಯಾವ ರೀತಿ ನಾವು ಬದಲಾವಣೆ ಮಾಡ್ಬೋದು ಅಂದರೆ, ಒಂದು ದಿವಸ ಬೆಳಗ್ಗೆ 5:30 ಗಂಟೆಗೆ ಎಮರ್ಜೆನ್ಸಿ ಕಾಲ್ ಬಂತು ನನಗೆ. ನೀವೇ ನೋಡಬೇಕು ಅಂತ ಯಾರೋ ಹೇಳಿದರು. ನಾನು ಹೋದೆ ಜಯದೇವ ಆಸ್ಪತ್ರೆಗೆ, ಬೆಂಗಳೂರು ಜಯದೇವ ಆಸ್ಪತ್ರೆಗೆ ಹೋದಾಗ ಬೆಳಗ್ಗೆ 5:30 ಗಂಟೆ. ಸುಮಾರು ಬೇರೆ ಬೇರೆ ಉತ್ತರ ಕರ್ನಾಟಕ ಭಾಗದ್ದು ಮತ್ತು ಈಶಾನ್ಯ ದೇಶ ಅಂದರೆ ಬಾಂಗ್ಲಾದೇಶ ಆಗ್ಬೋದು, ಅಥವಾ ಇದು ವೆಸ್ಟ್ ಬೆಂಗಾಲ್ ಆಗ್ಬೋದು, ಬಿಹಾರ್ ಆಗ್ಬೋದು, ಎಲ್ಲ ಬೆಳಿಗ್ಗೆ ಟ್ರೈನ್ ಬರುತ್ತೆ. ಸೊ ಅವರೆಲ್ಲ ಬಂದು ಸುಮಾರು ಒಂದು 200 ಜನ ಹೊರಗಡೆ ಇದ್ದಾರೆ. ಸಾಮಾನ್ಯವಾಗಿ ಆಸ್ಪತ್ರೆ ಮೇನ್ ಗೇಟು ಕ್ಲೋಸ್ ಆಗಿರುತ್ತೆ, ಮೇನ್ ಗೇಟ್ ಕ್ಲೋಸ್ ಆಗಿರುತ್ತೆ, OPD ಕ್ಲೋಸ್ ಆಗಿರುತ್ತೆ ಬೆಳಗಿನ ಜಾವ 6 ಗಂಟೆ. ಸೊ ಅವರು ಅವ್ರದ್ದು ಶೌಚಾಲಯವನ್ನು ಹುಡುಕಾಡ್ತಾ ಇದ್ದಾರೆ, ಎಲ್ಲಿ ಒಳಗಡೆ ಬಿಡಲ್ಲ, ಈ ಥರ ಇದೆ. ಸೊ ಅವತ್ತೇ ನಿರ್ಧಾರ ಮಾಡಿದೆ ಯಾಕೆಂದರೆ ಇವರಿಗೆಲ್ಲ ಶೌಚಾಲಯದ ವ್ಯವಸ್ಥೆ ಅಂತ ಕೇವಲ 3 ತಿಂಗಳಲ್ಲಿ ನಾವು ಶೌಚಾಲಯದ ವ್ಯವಸ್ಥೆಯನ್ನು ಮಾಡಿದ್ವಿ. ಸೊ ಅದರಿಂದ ನಾವು ಯಾವತ್ತೂ ಅಷ್ಟೇ ಜನರ ಮಧ್ಯೆ ಇದ್ದು ಕೆಲಸ ಮಾಡಬೇಕು. ಒಬ್ಬ ನಿರ್ದೇಶಕನಾಗಿ ಕೆಲಸ ಮಾಡಬೇಕಾದ್ರೆ ನಾವು ಮಧ್ಯೆ ಓಡಾಡಬೇಕು. ಜನರ ಮಧ್ಯೆ ಓಡಾಡಿದರೆ, ರೋಗಿಗಳ ಮಧ್ಯೆ ಓಡಾಡಿದರೆ ಅವರಿಗೆ ಯಾವ ರೀತಿ ಕೆಲಸ ಇನ್ನೊಂದು ದಿವಸ ಇನ್ನೊಬ್ಬರು ಬಂದರು. ಇದನ್ನೇನು ಕೇಳ್ತಾ ಇದ್ದೀನಿ ಅಂದರೆ, ಸೊ ನಾವೆಲ್ಲ ಹೇಳ್ತೀವಿ ಈ ನಿವೃತ್ತಿ ಆಗೋ ದಿವಸ ಹಲವಾರು ದೊಡ್ಡ ದೊಡ್ಡ ಭಾಷಣಗಳನ್ನು ನಾವು ಮಾಡ್ತೇವೆ. ಮುಂದೆ ಬರೋರು ಈಗ ಮಾಡಬೇಕಿತ್ತು, ಮುಂದೆ ಬರೋರು ಮಾಡಬೇಕು, ಇದೆಲ್ಲ ನೆನಗುದಿಗೆ ಬಿದ್ದಿದೆ. ನನ್ನ ಆಶಯ ಏನಪ್ಪ ಅಂದರೆ ಮುಂದೆ ಬರ್ತಕ್ಕಂಥವರು ಇದನ್ನೆಲ್ಲ ಮಾಡಬೇಕು ಅಂತ. ಇಂದು ದಿವಸ ನಾವೇ ಮಾಡ್ಬೋದಲ್ಲ, 3 ದಿವಸ ಮೊದಲು ನಾವೇ ಮಾಡ್ಬೋದಲ್ಲ. ಅದಕ್ಕೋಸ್ಕರ ನನ್ನ ಅವಧಿಯಲ್ಲಿ ನಾಳೆ ಅನ್ನೋದು ಇರಲೇ ಇಲ್ಲ, ಕೇವಲ ಇವತ್ತು, ಮೊನ್ನೆ ಅಥವಾ ನೆನ್ನೆ. ನಂತರ ಒಂದು ದಿವಸ ಒಬ್ಬರು ಗ್ರೂಪ್ ಡಿ ವರ್ಕರು ಇದ್ದವರು, ಸರ್ ನಮ್ಮ ಮಗು ಸೇರಿಸ್ಬೇಕು, ₹5,000 ಸಹಾಯ ಬೇಕು ಅಂತ ಹೇಳಿದರು. ಗ್ರೂಪ್ ಡಿ ನೌಕರರು ಅಂದರೆ ಅವ್ರಿಗೇನೋ ಸಂಬಳ ಆ ಸಂದರ್ಭದಲ್ಲಿ 8,000ನೋ 7,000ನೋ ಏನೋ ಬರ್ತಾಯಿತ್ತು. ಆಯ್ತಮ್ಮ, ಆಯಿತು ನಿಮ್ಮ ಮಗುಗೀಗ ₹5,000 ನಾನು ನಮ್ಮ ಅಕೌಂಟಿಂದನೇ ಕೊಡ್ಬೋದು, ವೈಯಕ್ತಿಕವಾಗೇ ಕೊಡ್ಬೋದು. ನಾನು ಯೋಚನೆ ಮಾಡಿದೆ, ಸುಮಾರು 1,500 ಗ್ರೂಪ್ ಡಿ ವರ್ಕರ್ಸ್ ವರ್ಕ್ ಮಾಡ್ತಾ ಇದ್ದಾರೆ. ನಾನು ಜಯದೇವ ಆಸ್ಪತ್ರೆ ನಿರ್ದೇಶಕನಾಗಿ ನಾನು ಅಧಿಕಾರ ವಹಿಸ್ಕೊಂಡಾಗ 400 ಜನ ಇದ್ದರು. ಇವತ್ತು 4,000 ಜನ ಇದ್ದಾರೆ. 400 ಜನ ಇದ್ದು 4. ಸೊ ನಾನೇನು ಯೋಚನೆ ಮಾಡಿದೆ, ಆಯಿತು ಈಗ ನೀನು ಒಬ್ಬರಿಗೆ 5,000 ಕೊಡ್ಬೋದು. ನಾನೇನು ಯೋಚನೆ ಮಾಡಿದೆ, ಬೇರೆ 1,500 ನಿನ್ನ ಥರನೇ ಇದ್ದಾರೆ, ಅದರಿಂದ ನಿಮ್ಮ ಈ ತಿಂಗಳ ಕನ್ಸಾಲಿಡೇಟೆಡ್ ಸ್ಯಾಲ್ರಿ ಏನಿದೆ ಪ್ರತಿಯೊಬ್ಬರಿಗೆ 10,000 ಕೊಡ್ತಿದ್ನ ನಾವು ಏಕಾಏಕಿ 18,000 ಮಾಡಿದೆ ನಾನು. ಸೊ ಆದರೆ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಸರ್ಕಾರದಲ್ಲಿ ಅದರ ನಿಯಮ ಇರುತ್ತೆ. ನೀವು ಇಲ್ಲಿ ಸಂಬಳ ಕೊಟ್ಟರೆ ಬೇರೆ ವೈದ್ಯಕೀಯ ಕಾಲೇಜುಗಳಲ್ಲೂ ಕೂಡ ಅದನ್ನು ಕೇಳ್ತಾರೆ, ಆ ರೀತಿ ಮಾಡೋಕ್ಕೆ ಬರಲ್ಲ ಅಂತ. ನಾನು ಸರ್ಕಾರಕ್ಕೆ ಏನು ಹೇಳಿದೆ ಅಂದರೆ, ನೀವು ಎಷ್ಟು ಕೊಡ್ತೀರಾ ಅಷ್ಟು ಕೊಡಿ, ಇನ್ನು ಮಿಕ್ಕಿದ ಡಿಫ್ರೆನ್ಸ್ ಅಮೌಂಟ್ನ ನಮ್ಮ ಆಂತರಿಕ ಸಂಪನ್ಮೂಲದಿಂದ ನಾವು ಮಾಡ್ತೇವೆ, ದಯವಿಟ್ಟು ಈ ಥರ ಮಾಡಬೇಕು. ಅದರಿಂದ ನಾವು ಯಾಕೆಂದರೆ ಇವತ್ತು ಚಿಕಿತ್ಸೆ
ಆಯಿತು, ಅನುದಾನ ಬೇಕು, ಅನುದಾನ ಒಂದು ಭಾಗ. ಅನುದಾನ ಎಷ್ಟು ಮುಖ್ಯವೋ ಅನುಷ್ಠಾನ ಬಹಳ ಮುಖ್ಯ. ಅನುಷ್ಠಾನ ಎಷ್ಟು ಮುಖ್ಯನೋ ನಿರ್ವಹಣೆ ಮುಖ್ಯ. ಈ ಮೂರೂ ಇರಬೇಕಾಗುತ್ತೆ. ಅನುದಾನನೂ ಬೇಕು, ಅನುಷ್ಠಾನನೂ ಬೇಕು. ಹಾಗಾಗಿ ಎಷ್ಟೋ ಜನ ಅಂದ್ಕೊಂಡ್ಬಿಟ್ಟಿದ್ದಾರೆ ಜಯದೇವ ಆಸ್ಪತ್ರೆಗೆ ಗ್ರ್ಯಾಂಟ್ಸ್ ತುಂಬ ಜಾಸ್ತಿ ಬರುತ್ತೆ ಅಂದ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲ, ಬೇರೆ ಕಾಲೇಜಿಗೆ ಎಷ್ಟು ಬರುತ್ತೆ ಅಷ್ಟೇ ಬರೋದು. ಸುಮಾರು ಇವತ್ತು ಜಯದೇವ ಹೃದ್ರೋಗ ಸಂಸ್ಥೆಗೆ ಸುಮಾರು 400 ದಾನಿಗಳು, ಸಂಘ ಸಂಸ್ಥೆಗಳು ಇವತ್ತು ನಮ್ಮ ಕೈ ಜೋಡಿಸಿದ 400. ಯಾಕೆಂದರೆ ಮೊನ್ನೆ ಒಬ್ಬರು ಬಂದು ಅವ್ರ ಹೆಸರು ಇಂದ್ರಮ್ಮ ಅಂತ, ನೇರವಾಗಿ ಡಾಕ್ಟ್ರೆ ನಾವು ಸಹಾಯ ಮಾಡಬೇಕು ಹಾಗೆ ಹೀಗೆ ಅಂತ ಅಂದರು. ಆಯಿತು, ಮಾಡ್ಬೋದು. ನಮ್ಮ ಸಿಸ್ಟರ್ ಅಮೇರಿಕಾದಲ್ಲಿದ್ದಾರೆ. ಇಲ್ಲ, ಇದುವರೆಗೆ ನಾನು ವಿದೇಶದಿಂದ, ಇವಾಗಂತೂ ವಿದೇಶದಿಂದ ₹1 ತಗೊಳ್ಳೋದು ಡೇಂಜರು, ಬಹಳ ಕಷ್ಟ, ಅದು ಏನೇನಾಗೋಗುತ್ತೋ. ಬೇಕಾದರೆ ಯಾವುದಾದ್ರೂ ಮೆಟೀರಿಯಲ್ಸ್ ತೊಗೋಬೋದೇ ಹೊರತು ವಿದೇಶದ ಹಣ ತಗೊಳ್ಳೋದಿಲ್ಲ ಅಂತ. ಇಲ್ಲ, ನಮ್ದು ಇಲ್ಲೇ ಜಯನಗರ ಬ್ಯಾಂಕಲ್ಲೇ ಇದೆ ಅಂದ್ಬಿಟ್ಟು ನೆಕ್ಸ್ಟ್ ಡೇ ಬಂದು ಅರ್ಧ ಗಂಟೆ ವೇಟ್ ಮಾಡಿದ್ದಾರೆ. ನನಗೆ ಚೆಕ್ ಕೊಟ್ಟರು. ನಾನು ಅಂದ್ಕೊಂಡಿದ್ದೆ ಏನೋ 10,000 20,000 ಏನೋ ಅಂತ. 1,20,00,000. ಬಟ್ ಅವ್ರದ್ದು ಬಹಳ ದೊಡ್ಡತನ ಅಂದರೆ, ಡಾಕ್ಟ್ರೇ ನನಗೆ ರಿಸಿಪ್ಟ್ ಬೇಡ ಅಂತಾರೆ. ಎಲ್ಲಾದರೂ ಉಂಟಾ? ಇದು ಸರ್ಕಾರಕ್ಕೆ ಬರೋಂಥದ್ದು. ರಿಸಿಪ್ಟು ಕೊಟ್ವಿ, ನಂತರ ಥ್ಯಾಂಕಿಂಗ್ ಲೆಟ್ರನ್ನು ಕೊಟ್ವಿ. ಅದರಿಂದ ಇವತ್ತು ಜಯದೇವ ಹೃದ್ರೋಗ ಸಂಸ್ಥೆಗೆ ಸರ್ಕಾರದ ಅನುದಾನದ ಜೊತೆ ದಾನಿಗಳು ಇವತ್ತು ಕೈ ಜೋಡಿಸಿದ್ದಾರೆ. ಯಾವಾಗಲೂ ಅಷ್ಟೇ